ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ನಮ್ಮೂರಲ್ಲಿ ಹಬ್ಬ ಇದೆ. ಸೊ ಇವ್ರನ್ನೆಲ್ಲ ಎತ್ತಾಕೊಂಡು ಊರಿಗೆ ಹೋಗ್ತಾಯಿದ್ದೀವಿ. ಬನ್ನಿ, ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಇದು ಗಣಪತಿ ದೇವಸ್ಥಾನ. ಪೊಲೀಸ್ ಎಲ್ಲ ಬರ್ತಾರೆ ನಾಳೆ. ಅಲ್ಲಿಗೆ ಬಂದಿದೆ. ನಾಳೆ ತೇರು ಎಳಿಯೋಕ್ಕೆ ಇವಾಗಲೇ ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿ ಮಾಡ್ಕೊತಾಯಿದ್ರು. ಹಂಗೆ ನಮ್ಮ ಮನೆ ರೋಡ್ ಸಿಕ್ತು ನೋಡಿ. ಲೆಫ್ಟಲ್ಲೊಂದು ಫ್ಯಾನ್ಸಿ ಸ್ಟೋರ್ ಇದೆ, ಮತ್ತು ರೈಟಿಗೆ ಟರ್ನ್ ಆದರೆ ಚಕ್ಲೂರು ರೋಡು ಇದೆ ನೋಡಿ ನಮ್ಮ ಮನೆ ರೋಡು. ಇವಾಗೆಲ್ಲ ಇದೆಲ್ಲ ಖಾಲಿ ಜಾಗ ಇತ್ತು. ನನ್ನ ಮಗಳು ಫಂಕ್ಷನ್ ಮಾಡಿದಾಗೆಲ್ಲ ಖಾಲಿ ಇತ್ತು. ಇವಾಗೆಲ್ಲ ಅವರು ಅಂಗಡಿ ರೂಮ್ಗಳನ್ನ ಯಾರವರು ನಮ್ಮ ಮೆಶು ಕಾಲಿಟ್ ಮಾಡ್ಕೊಟ್ಟಿದ್ನಲ್ಲ, ಅದು ಉಳುಕಿದೆಯೇನೋ ಅಂತ ಚೆಕ್ ಮಾಡ್ತಾಯಿದ್ರು ಇವರು. ರೇಗಿಸ್ತಾ ಇದ್ವಿ. ಮತ್ತು ಅದೆಲ್ಲ ಮುಗಿಸ್ಕೊಂಡು ಆರ್ಕೆಸ್ಟ್ರಾ ಇತ್ತು ನೈಟು, ಅಲ್ಲಿ ಹೋಗಿದ್ವಿ. ಅವ್ರ ಸಿಂಗಿಂಗಿಂತ ನಮಗೆ ಇದು ಕಾನ್ಸೆಪ್ಟ್ ಮಾಡಿದ್ರಲ್ಲ ಕಾಂತಾರ ಮತ್ತು ನವದುರ್ಗಿದು, ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ಮನೆ ಕಡೆ ಬಂದ್ವಿ. ಇನ್ನು ಇದು ಮುಗಿಯೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಮತ್ತು ನಾವು 2:30-3 ಗಂಟೆಗೆ ಕರಗ ಶುರು ಆಗುತ್ತೆ. ಆದರೆ ನಾವು ಎದ್ದು ಬರೋದು 5 ಗಂಟೆಗೆ. ಇವಳು ನೋಡಿ ಅವ್ರ ಅಣ್ಣನ ಯಾವ ಥರ ಕಿಂಡಲ್ ಮಾಡ್ತಿದ್ದಾಳೆ ಅಂತ. ನಾನು ಹಂಗೂ ರೇಗಿಸ್ತಾಯಿದ್ದೆ, ಬೀಳ್ಸ್ಬಿಡ್ತೀನಿ. ಕಾರ್ ಚೆನ್ನಾಗದೆ ನೆಗಿ ಅತ್ತ ಕೆಳಿಯೋಕ್ಕೆ ಮಾತಾಡೋಕ್ಕೆ. ಏನೋ ಮಾಡ್ತಿದ್ಯಾ? ಏನಕ್ಕೆ ಮೇಲೆ ಹೋಗಿದೆ? ಮನೆಗೆ ಸೇರ್ಸಲ್ಲ ಬಾ ನಿನ್ನ. ದುರ್ಗಾ ಪರಮೇಶ್ವರಿ ಅಮ್ಮನ ಅದು ಕುಣಿಸಿ ಮೆರೆಸ್ತಾ ಇದ್ದಿದ್ದು. ಹಂಗೆ ನೋಡಿಕೊಂಡು ಕರ್ಗಕ್ಕೆ ಆರತಿ ಮಾಡಿಸ್ಬಿಟ್ಟು ಮನೆ ಕಡೆ ಬಂದ್ವಿ. ನಾವು ಇರಲಿಲ್ಲ ತುಂಬ ಹೊತ್ತು. ಇಷ್ಟು ದಿನ ಜಾಸ್ತಿ ಹೊತ್ತಿರ್ತಿದ್ವಿ ನೋಡಿ. ನಡುಮುಡಿಗೆ ಸೀರೆ ಅಂತ ಇಡೀ ಊರು ಜನನೇ ಸೀರೆಗಳನ್ನ ಕೊಡ್ತಾರೆ. ಅಂದರೆ ದೇವರು ನಡ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ನೋಡಿ ಎಷ್ಟು ಲಾಟ್ ಇದೆ. ಇದರಲ್ಲೂ ನಮ್ಮ ಎಲ್ಲ ನೋಡ್ಕೊಂಡು ಬಂದು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ತೇರಿನ ದಿನದ್ದು. ಬೆಳಗ್ಗೆನೇ ಬಿಸಿಬೇಳೆಭಾತ್ ಮಾಡಿಬಿಟ್ಟು ತಿಂದ್ಬಿಟ್ಟು ಮತ್ತು ನನ್ನ ಮಗಳು ರೆಡಿ ಆಗ್ತಾ ಇದ್ದು ತೇರು ನೋಡೋಕ್ಕೆ ಹೋಗೋದಕ್ಕೆ. ಏನು ನೋಡ್ಕೊಂಡೆ? ಜಾತ್ರೆಗೆಲ್ಲ ಹೋಗ್ಬೇಕಲ್ವಾ, ಸೊ ಚೆನ್ನಾಗಿ ರೆಡಿ ಮಾಡ್ಕೊತಾ ಇದ್ಲು. ನಾನು ರೇಗಿಸ್ಕೊಂಡು ಇದ್ದೆ. ಅದು ಐಲೈನರೇ? ಐಬ್ರೋ ನಿನ್ನ ಪಿಂಪಲ್ಸ್ ಹೈಲೈಟ್ ಕಾಣ್ತಾ ಹೌದಾ? ಜಾಸ್ತಿ ಮತ್ತೆ ಮಾಡಬೇಡ. ಐಸ್ ಮಡಗಿದ ಕಡೆ ನೋಡಿ. ನೋಡಿ ಇನ್ನೂ ಯಾಕಂತ ಕೆಮ್ಮಣ ಇನ್ನೂ ಬೇಕಾದ್ರೆ ನಿಮಗೆ ನಾನು ಅದೆಲ್ಲ ಕೆಲಸ ಎಲ್ಲ ಮುಗಿಸಿ ಮನೇಲಿ ನಾವು ರೆಡಿಯಾಗಿ ತೇರು ನೋಡೋಕ್ಕೆ ಅಂತ ಹೋದ್ವಿ. ನೋಡಿ ದೇವರು ತೇರ ಮೇಲೆ ತಗೊಂಡು ಹೋಗೋಕ್ಕೂ ಪೂಜೆ ವಿಧಿವಿಧಾನಗಳಿದೆ. ಅದನ್ನೆಲ್ಲ ಮಾಡ್ತಾಯಿದ್ರು. ನಾವು ಅದನ್ನೆಲ್ಲ ನೋಡಿಕೊಂಡು ತೇರು ಸುತ್ತ 3 ಸುತ್ತು ಬಂದು ಆಮೇಲೆ ತೇರ ಮೇಲೆ ದೇವ್ರನ್ನ ಚೌಡೇಶ್ವರಿ ತಾಯಿನ ಮೇಲೆ ಕೂರಿಸ್ತಾರೆ. ನೈಟು ಕರಗ ಇತ್ತಲ್ಲ, ಅದು ಚಾಮುಂಡೇಶ್ವರಿದು. ಇವಾಗ ತೇರು ಎಳಿಯೋದು ಚೌಡೇಶ್ವರಿ ಅಮ್ಮನಿಗೆ. ಅಲ್ಲಿಂದ ದೇವ್ರು ತೊಗೊಂಡು ಬಂದು ಉತ್ಸವ ಮೂರ್ತಿನ ಈಗ ತೇರ ಮೇಲೆ ಇಟ್ಬಿಟ್ಟು
ಊರು ಸುತ್ತ ಅಂದರೆ ಒಂದು ರೌಂಡು. ತುಂಬ ಕಷ್ಟಪ್ಪ ತೇರು ಎಳೆಯೋದು. ಇದು ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಇದು ದೇವರು ಅಂದರೆ ಎಲ್ಲರಿಗೂ ಜೋಶೇ ಅಲ್ವಾ. ಸೊ ಎಲ್ಲ ಅರ್ಚಾಡ್ಕೊಂಡು ದೇವ್ರನ್ನ ಮಾಡ್ತಾಯಿದ್ರು. ನಾವು ನೋಡಿಕೊಂಡು ತೇರು ಮುಂದೆ ಮೂವ್ ಆದಮೇಲೆ ಮತ್ತೆ ಮನೆಗೆ ಬಂದ್ವಿ. ಬಿಸಿಲು ಅಂತ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋರು ಹೋಗ್ತಾರೆ ಹಿಂದೆ. ಆದರೆ ನಾವು ಮತ್ತೆ ಬರಬೇಕಾದ್ರೆ ಇದು ಒಂದು ರೌಂಡ್ ಹೊಡ್ಕೊಂಡು ಮತ್ತೆ ಇದೇ ರೋಡಿಗೆ ಬರುತ್ತಲ್ಲ ಆವಾಗ ಹೋಗ್ತೀವಿ. ಅಲ್ಲಿವರೆಗೂ ರೆಸ್ಟ್ ಮಾಡಿಕೊಂಡು ಮನೇಲಿ ಇನ್ನೂ ಏನಾದರೂ ಅಡುಗೆ ಕೆಲಸ ಇದೆ ಅಂದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ವಿ. ಇವಾಗ ಈ ವರ್ಷ ಹಬ್ಬಗಳೆಲ್ಲ ಬೇಗನೆ ಬಂದಿದೆ. ಸೊ ಈ ಸಲ ಜನ ಕಮ್ಮಿನೇ ಇದ್ದಾರೆ. ತುಂಬ ಅಂಥ ಜನ ಇಲ್ಲ. ಯಾಕಂದರೆ ತುಂಬ ಜನಕ್ಕೆ ಎಕ್ಸಾಮ್ ಇದೆ. ನೈಟೆಲ್ಲ ಕರ್ಗ ಮುಗಿಸ್ಕೊಂಡು ಬೆಳಗ್ಗೆ 4 ಗಂಟೆಲೇ ಎಲ್ಲ ಹೊರಟೋಗಿದ್ರು ಊರಿಂದ. ಇರೋಷ್ಟು ಜನ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿರಲ್ಲ. ಕೆಲವ್ರಿಗೆ ಎಕ್ಸಾಮ್ ಮುಗ್ದಿರುತ್ತೆ. ಅಂಥವ್ರು ಅಷ್ಟು ಜನ ಮಾತ್ರ ಇದ್ಕೊಂಡು ನೋಡ್ತಾರೆ. ಒಳ್ಳೆ ಅಪ್ಪ. ಅಲ್ಲಿ ನೋಡ್ಕೊಂಡು ಮನೆ ಹತ್ರ ಬಂದೆ. ಮಕ್ಕಳೆಲ್ಲ ಹರಟೆ ಹೊಡ್ಕೊಂಡು ಕೂತಿದ್ರು. ಇದೇ ನೋಡಿ ನಮ್ಮ ಮನೆ ರೋಡು. ಮುಂದೆ ಎಲ್ಲ ಫುಲ್ಲು ಪಾಳು ಬಿದ್ದೋಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಚೆನ್ನಾಗಾಗಿದೆ. ಅಪ್ಪಂದು ಅದೇ ಥರ ಕಲರ್ ಚೇಂಜ್. ಅಲ್ಲೇ ಅದನ್ನು ತೋರ್ಸಮ್ಮ. ಇವ್ರಿಬ್ರ ಹತ್ರ ಒಂದು ಫನ್ನಿ ವೀಡಿಯೋ ಮಾಡ್ಸೋಣ ಅಂತ ಟ್ರೈ ಮಾಡಿದೆ. ಇಬ್ಬರು ತಲೆ ಹಟ್ಟೆಗಳು. ಇವ್ರಿಗೆ ನಗು ಬಂದ್ಬಿಡುತ್ತೆ ಏನಾದರೂ ವೀಡಿಯೋ ಮಾಡ್ಸೋಣ ಅಂದರೆ. ಇವಳು ನೋಡಿ ಡ್ರಾಮಾ ಕ್ವೀನು ಯಾವ ಥರ ಹೋಗ್ತಾವಳೆ ಅಂತ. ನೀಟಾಗಿ ಮಾಡಿ ಅಂದರೆ ಮಾಡಿಲ್ಲ. ಟೈಮೆಲ್ಲ ವೇಸ್ಟ್ ಮಾಡಿದ್ಲು. ಬಾ ಇಲ್ಲಿ, ನಾನು ಹೋಗ್ತಾ ಇದ್ದೀನಿ. ಬಾಯ್, ಬಾ ಬೇಗ. ಹೊಡಿತಾರೆ ಬಾರೋ. ಲವ್ ಹೊಡಿತಾರೆ. ಬಾ, ಹೊಡ್ಬಾ. ಮತ್ತು ತೇರು ಮುಂದೆ ಕೇಳ್ಕೊಂಡೋದ್ರು. ಬಂದು ಮನೇಲಿ ರೆಸ್ಟ್ ಮಾಡಿ ಮತ್ತು ಸೈಟ್ ಹತ್ರ ಬಂದ್ವಿ. ಸೈಟ್ ಹತ್ರ ಬಂದು ಅಮ್ಮ ಹಾಲು ಕರಿಬೇಕಂತ ಮಗನಿಗೆ ಹೇಳ್ತಾಯಿದ್ರು. ಸೊ ನಾವೇ ಹೋಗ್ತೀವಿ ಬಿಡಿ, ಒಂದೇ ಹಸು ಅಲ್ವಾ ಅಂದ್ಬಿಟ್ಟು ಕರಿಯೋಣ ಅಂತ ಬಂದೆ. ಅಲ್ಲೇ ಆಡು ಕೋಳಿ ಎಲ್ಲ ಇದೆ ನಮ್ಮದು. ಎಲ್ಲ ನೋಡಿಕೊಂಡು ಅದಕ್ಕೆಲ್ಲ ಹಾಲು ಕರೆದು ಹಾಕ್ಬಿಟ್ಟು ಒಂದರಲ್ಲೇ 1-2-3 ಲೀಟ್ರ್ ಕೊಡ್ತಷ್ಟೇ. ಮನೆಗೂ ಬೇಕಾಗಿತ್ತು, ಕರ್ಕೊಂಡು ಬಂದ್ವಿ. ಅದಾದಮೇಲೆ ಅಮ್ಮ ಮೇವು ಕುಯ್ದಾಕೋಕೆ ಹೇಳಿದರು. ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಸೀಮೆ ಹುಲ್ಲು ಹಾಕಿದ್ರು. ಅದನ್ನು ಕುಯ್ದುಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಹಾಕ್ಬಿಟ್ಟು ಬಂದ್ವಿ. ನಮ್ಮ ಮೇಕೆಗಳ ಜೊತೆ ಎಲ್ಲ ಆಟ ಆಡ್ಕೊಂಡು. ಇಲ್ಲ, ಇಟ್ಟಿದೆ ನೀರ ಮನೇಲಿ. ಕೊಡಿ ನೋಡೋಣ. ಮೇವು ಕುಯ್ಯಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ಇದು ನಮ್ಮ ಸೈಟ್ ಪಕ್ಕ ಬೇರೆಯವ್ರ ಜಮೀನಿದೆ. ಅದ್ರ ಪಕ್ಕ ನಮ್ಮದಿದೆ ಸ್ವಲ್ಪ. ಅಲ್ಲಿ ಸ್ವಲ್ಪ ಉದ್ದುದ್ದ ಬೆಳೆದಿತ್ತು. ಅಲ್ಲಿ ಕುಯ್ದಾಕಿ ಅಂದರು. ಸೊ ಅಲ್ಲಿಗೆ ಹೋಗ್ತಾಯಿದ್ದೆ. ನಾನು ಕುಯ್ದಾಕ್ತಾಯಿದ್ದೆ. ಅವರು ದನಿಗೆ ತಿಂಡಿ ಮಡಗ್ತಾಯಿದ್ರು. ಆಮೇಲೆ ಬಂದು ತೊಗೊಂಡೋಗಿ ನಾನು ಕೊಟ್ಟಿದ್ದನ್ನ ಹಸುಗಳ್ಗೆ ಹಾಕ್ತಾಯಿದ್ರು. ಅದನ್ನು ಕುಯ್ಯೋಷ್ಟೊತ್ತು ಕೈಯೆಲ್ಲ ಹೋಗ್ತಿದೆ ಬರ್ಸ್ಕೊಂಡಿದ್ದೀನಿ ನಾನು. ರೂಢಿ ತಪ್ಪೋಗ್ಬಿಟ್ಟು ಸ್ವಲ್ಪ ಕೈಯೆಲ್ಲ ಸ್ಮೂತ್ ಆಗಿಬಿಟ್ಟೈತೆ. ನಾನು ಅವಾಗೆಲ್ಲ ಮಾಡ್ತಿದ್ದೆ ಮದುವೆಗೆ ಮುಂಚೆ ಎಲ್ಲ. ಇವಾಗ ಸ್ವಲ್ಪ ರೂಢಿ ತಪ್ಪಿರೋದ್ರಿಂದ ಅಷ್ಟೇ ಪ್ರಾಬ್ಲಮ್ ಆಯಿತು. ಈಗ ಹಾಕ್ಬಿಟ್ಟು ಮತ್ತು ಮನೆ ಕಡೆ ಹೊರಟ್ವಿ.
ಹ್ಞೂ ತಗೋದ್ಲು ಮಧು. ಕಿತ್ಕೊಂಡು ನಿಂತಿರ್ಗು ಎಷ್ಟು ಕಟ್ಟಿದ್ರು. ಏ ಕೂತಿದ್ ಕಣ್ಬಿಡಿ, 4-5 ಜಾಸ್ತಿನೇ ಕೂತಾಕ್ಬಿಟ್ಟಿದ್ದೀನಿ ಕಣ. ಒಂದೊಂದು ಜಗ್ಗ ಹಾಕಿದ್ದು ಊದೆ ಕುಡಿದು ಜಾಸ್ತಿ ಇಲ್ಲ, ಕುಡಿದಾಯ್ತು ಯಾಕೋ ಸ್ಮೆಲ್ಗೆ ನೋಡಿ. ಅದ್ಯಾಕೆ ಬಂದ್ರಿ ಬರಬೇಡಿ ಅಂದ್ರೂ ಫೋನಲ್ಲಿ ಕಿರ್ಚಿ ಹೇಳ್ತಾನೆ ಇದ್ದೀನಿ. ನಾಳೆ ಪೂಜೆ ಮಾಡಿಸ್ಕೊ ಬಂದ್ಬಿಡ್ತಾವ್ರೆ. ಏನಾ ಏನು ಕೊಟ್ಟು ಕಳಿಸ್ಬಿಟ್ರ? ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಬೇಬಿ. ಅಲ್ಲಿ ಮತ್ತು ಡೈಸಿ ಹತ್ರ. ಡೈಸಿ ಪಾಪ ಕಣಮ್ಮ, ಅದು ಪಾಪನ ಅದು. ಅಮ್ಮ ನನ್ನ ಬಿಟ್ಟರೆ ತಿನ್ಬಿಡ್ತಾನೆ ಅವನು ಅಂತದಲ್ವೇ. ಡೈಸಿ ಪಾಪ ಕಣಮ್ಮ ಅದು. ಪಾಪ ಹತ್ರ ಮಾತಾಡ್ಸು. ಪಾಪ ಹೋಗು, ಪಾಪ ಅಕ್ಕ ಹೋಗು. ಇಷ್ಟಾಗಿತ್ತು ಇವತ್ತಿನ ವ್ಲಾಗು. ಎರಡು ದಿನದ ವ್ಲಾಗ್ ಇದು. ಸೊ ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಮನೇನೂ ತೋರಿಸ್ತೀನಿ ಒಂದಿನ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಮತ್ತು ಅಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ವಿ. ತೇರು ಮತ್ತು ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತಲ್ವ, ಅದನ್ನು ನೋಡಿಕೊಂಡು ಆರತಿ ಕೊಟ್ಬಿಟ್ಟು ಮತ್ತು ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ. ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಸೊ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದೆ. ಏನು ರೆಡಿ ಇಲ್ಲ, ಮಾಯಿಶ್ಚರೈಸರ್ ನೋಡಿ. ತೇರು ಸ್ಥಾನಕ್ಕೆ ಬಂದು ನಿಂತ್ಕೊಂತು. ಈ ಟೈಮಲ್ಲಿ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಅಂದರೆ ಅದು ಕರೆಕ್ಟಾಗಿ ಹೇಳಿದ ತಕ್ಷಣ ಈಗ ಅಲ್ಲಿಂದ ತಗೊಂಡು ಬಂದಿರ್ತಾರೆ. ಹೊಡಿತು ನೋಡಿ, ಯಾರೋ ಮೇಲೆ ಕುತ್ಕೊಂತು ಮೇಲೆ. ಏನು ಬೇಕು? ಹೂವು ಬೇಕಾ? ಏನದು? ಅವನು ತೋರ್ಸೋಣ. ಕ್ಲಾಪ್ಸಡಿ ಅಲ್ಲಿ ನೋಡು, ಮಾಮಿ ನೋಡು, ಕಿಚ್ಚು ನೋಡಿ, ಕ್ಲಾಪ್ಸ್ ಹೊಡಿ. ಯಾರದು? ಏನದು? ಮಾಮಿ. ಸರಿ ಮಾಮಿನ. ಇದೇನಿದು ರೋಡ್ ಹಿಂಗ್ ಜಾಮ್ ಆಗೈತೆ? ಇಲ್ಲಿಗೆ ಹಬ್ಬ ಎಲ್ಲ ಮುಗೀತು. ಮನೆಗೆ ಬಂದ್ವಿ. ರೋಡೆಲ್ಲ ಜಾಮ್ ಆಗಿತ್ತು. ಹೋಗೋರೆಲ್ಲ ಹೋಗ್ತಾ ಇರ್ತಾರಲ್ವ, ತುಂಬ ಚೆನ್ನಾಗಿತ್ತು ಈ ಸಲ ಹಬ್ಬ. ಹೋಗೋರು ಹಂಗೆ ಮನೆ ಹತ್ರ ಬಂದಿದ್ದರು. ಇವ್ರು ನಮ್ಮ ಸೈಟ್ ಹತ್ರ ಇರೋದು ಇವ್ರ ಮನೆ. ನೀರು ಕೇಳಿದ್ರು ಅನಿಸುತ್ತೆ. ನಮ್ಮ ಅವ್ರಿಗೆ ನೀರು ಕೊಡ್ತಾಯಿದ್ರು. ಮತ್ತು ಜಾತ್ರೆಗೆ ಹೋದ್ವಿ ನೈಟು 6:30 7 ಗಂಟೆಯಿಂದ. ಎಂತಕ್ಕೆ ಯಾವಾಗಲೂ ಅದೊಂದೇ ಕಲರ್ ಡ್ರೆಸ್ ಹಾಕಿರ್ತಾರೆ?
ಅವರು ದೇವರು, ಅವರು ದೇವರು, ಅವ್ರ ದೇವ್ರು ಆಗವ್ರೆ ಅವ್ರ ಪ್ರಕಾರ ಅಂತ. ಹಾಂ ಎಲ್ಲಿಗೆ? ಹಾಂ ಅದು ಎಲ್ಲಿಗೆ ಹಿಂಗೆ ಹೋಗ್ತಾ ಇದೆಯಲ್ಲ, ಜನನೇ ಇಲ್ಲ. ನಾನೊಂದು ಕೇಬಲ್ಸ್ ತಗೋತೀನಿ ತನುಶ್ರೀ ಅಂತ ಬರ್ಸ್ಬಿಟ್ಟು. ಹಾಂ ನಾವು 5 ಅಷ್ಟೇಯಾ? ಬಂದು ಇಯರಿಂಗ್ ಬೆಲ್ ತಗೊಳ್ಳ ಇಲ್ಲ, ಎಷ್ಟು ಕೇಳು, ತಂದು ಕೊಡ್ತೀಯಾ? ಅವ್ರಿಗೆ ಅದು ತೋರಿಸು ನೀನು, ಬೇಕಾದರೆ ತಗೋ. ಸೈಡಿಗೆ ಬನ್ನ. ನೀನೇನು ನಮಗೆ ಬೇಕಾಗಿರೋ ಏನು ಇಲ್ಲ ಚಿನ್ನು, ನೋಡೋಣ. ನಾನು ಗುಂಡನ್ ತಗೊಂಡೋಗಿ ಕೊಟ್ಟರೆ ಅದನ್ನ ಹ್ಞೂ ಅದು ಮಾತಾಡಲ್ಲ ನೋಡೋಣ. ನೋಡು, ಈಸ್ಕೊಂಡು ಟ್ರೈ ಮಾಡು. ಹಾಂ ಮಾಡೋದು. ಬ್ಯಾಗ್ ನೋಡು ಚೆನ್ನಾಗಿದೆ.